ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಮಿನಿ ಲಾಗ್. ಇದು ಮಂಗಳವಾರ ಬೆಳಗ್ಗೆ ಮಿನಿ ಲಾಗ್ ಆಗಿರುತ್ತೆ. ಹಾಗೆ ಇವತ್ತಿನ ಲಾಗಲ್ಲಿ ನನ್ನ ಮಾರ್ನಿಂಗ್ ರೂಟೀನ್ ಯಾವ ಥರ ಇರುತ್ತೆ ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ತುಂಬ ದಿನವೇ ಆಗಿತ್ತು ನಾನು ಲೆಂತಿ ವೀಡಿಯೋಸ್ನು ಸಹ ಹಾಕ್ತಾ ಇರಲಿಲ್ಲ, ಹಾಗೆ ಶಾರ್ಟ್ ವೀಡಿಯೋಸ್ನು ಸಹ ಹಾಕ್ತಾ ಇರಲಿಲ್ಲ. ಸುಮಾರಾಗಿ ಒಂದು 3-4 ತಿಂಗಳೇ ಆಗೋಗಿದೆ. ಇನ್ಮೇಲನಾದರೂ ನಾನು ಮಿನಿ ಲಾಗ್ನಾದರೂ ಮಾಡಿ ಹಾಕೋಣ, ಲೆಂತಿ ವೀಡಿಯೋಸ್ ಹಾಕೋದಕ್ಕೆ ಆಗಲಿಲ್ಲ ಅಂದರೆ ಮಿನಿ ಲಾಗ್ ಆದರೂ ಮಾಡೋಣ ಅಂತ ಅಂದ್ಕೊಂಡು ಇವತ್ತಿಂದ ನಾನು ಮತ್ತೆ ಮಿನಿ ಲಾಗ್ನ ಮಾಡ್ತಾಯಿದ್ದೀನಿ. ಹಾಗೆ ಇನ್ನು ಇದು ಮಂಗಳವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ, ಮಿನಿ ಲಾಗ್ ಆಗಿರುತ್ತೆ. ಇನ್ನು ಮಂಗಳವಾರ ಬೆಳಗ್ಗೆ ಒಂದು ಸ್ವಲ್ಪ ಬೇಗನೆ ಎದ್ದಿದ್ದೆ. ಬೇಗ ಅಂದರೆ ಒಂದು 5:15 ಹಂಗೆ ಎದ್ದಿದ್ದೆ. ಎದ್ದ ತಕ್ಷಣ ಫಸ್ಟ್ ಮಾಡುವಂತಹ ಕೆಲಸ ಮನೆಯೆಲ್ಲ ನೀಟಾಗಿ ಗುಡಿಸ್ಕೊಂಡು, ಅದಾದ ನಂತರ ಹೊರಗಡೆ ಸಹ ನೀಟಾಗಿ ಗುಡಿಸಿ ಸಾರಿಸಿ ಫಸ್ಟು ಅರ್ಶಿನ ಕುಂಕುಮನ ಹಚ್ಕೊಂಡ್ಬಿಡ್ತೀನಿ ಹೊಸ್ಲಿಗೆ. ಅದಾದ ನಂತರ ರಂಗೋಲಿ ಕೆಲಸನೂ ಸಹ ಮುಗಿಸ್ಕೊಂಡು ನಾನು ಅಡುಗೆ ಮನೆಗೆ ಬರ್ತೀನಿ. ಅಡುಗೆ ಮನೆ ನೈಟೆಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಹಾಗೆ ಇನ್ನೊಂದು ಸರಿ ಕ್ಲೀನ್ ಮಾಡಿಕೊಂಡು ಒಂದು ಸೈಡಿಗೆ ಟೀಗೆ, ಹಾಗೆ ಒಂದು ಸೈಡ್ ನನಗೆ ಹೆಲ್ತಿ ಡ್ರಿಂಕ್ನ ಮಾಡ್ಕೊತಾ ಇದ್ದೀನಿ. ಟೀ ಯಾರಿಗೆ ಅಂದರೆ ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ ಕ್ಲಾಸಿಗೆ ಹೋಗ್ತಾರೆ. ಹಾಗಾಗಿ ಪಾಪ ಅವರು ಸಹ ನಿದ್ದೆ ಮೂಡಲಿರ್ತಾರೆ ಅಲ್ವಾ. ಟೀ ಕುಡಿದ್ರೆ ಒಂದು ಸ್ವಲ್ಪ ನಿದ್ದೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಅವರಿಗೆ ಟೀ ಮಾಡಿಕೊಡ್ತೀನಿ. ಇನ್ನು ಇಲ್ಲಿ ಮಕ್ಕಳಿಗೆ ಟೀನ ಹಾಕಿ ಅದನ್ನು ಆರಿಸಿ ಸಹ ಅವರಿಗೆ ಕೊಟ್ಟಿದ್ದಾಯಿತು. ಹಾಗೆ ಅವ್ರ ಜೊತೆಗೆ ನಾನು ಸಹ ಇಲ್ಲಿ ಹೆಲ್ತಿ ಡ್ರಿಂಕ್ನ ಕುಡಿತಾ ಇದ್ದೀನಿ. ನಾನಿವತ್ತು ಚಕ್ಕೆ ಟೀನ ಕುಡಿತಾ ಇದ್ದೀನಿ. ಅಂದರೆ ಡೈಲಿ ನಾನು ಚಕ್ಕೆ ಟೀನೇ ಕುಡಿದು, ಒಂದೊಂದು ದಿನ ಬೇಜಾರಾದಾಗ ಬೇರೆ ಏನಾದರೂ ಟೀ ಮಾಡಿಕೊಂಡು ಕುಡಿತೀನಿ. ಇನ್ನು ಟೀನು ಸಹ ಕುಡಿದೆ. ಅದಾದ ನಂತರ ಮಕ್ಕಳನ್ನ ಕ್ಲಾಸಿಗೆ ಬಿಡಬೇಕಾಗಿತ್ತು. ಇದೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಆಲ್ರೆಡಿ 5:45, 5:50 ಆಗಿತ್ತು. ಇನ್ನು ಇಲ್ಲಿ ಮಕ್ಕಳನ್ನ ಕರ್ಕೊಂಡು ಅವ್ರನ್ನ ಕ್ಲಾಸಿಗೆ ಬಿಡೋದಕ್ಕೂ ಸಹ ಹೋಗ್ತಾ ಇದ್ದೀನಿ. ಅವ್ರನ್ನ ಕ್ಲಾಸಿಗೆ ಬಿಟ್ಟು ಬರ್ತಾ ಇರುವಾಗ ಮನೆಗೆ ಒಂದು ಸ್ವಲ್ಪ ಹೂವು ಹಾಗೆ ಸೊಪ್ಪು ಎಲ್ಲ ಬೇಕಾಗಿತ್ತು. ಹೂವು ಹಾಗೆ ಸೊಪ್ಪನ್ನು ಸಹ ತೊಗೊಂಡು ಹೋಗ್ತಾ ಇದ್ದೀನಿ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಬೆಳಿಗ್ಗೆ ಬೇಗ ಎದ್ದು ವಾಕಿಂಗ್ ಎಲ್ಲ ಹೋಗಬೇಕು ಅಂತ ಅಂದ್ಕೊತಾ ಇದ್ದೆ. ಆದರೆ ಇನ್ನು ಮಕ್ಕಳನ್ನೆಲ್ಲ ಬಿಟ್ಟು ನನಗೆ ಬೇಕಾಗಿರುವಂತಹ ತರಕಾರಿ ಸೊಪ್ಪು ಅದೆಲ್ಲ ತೊಗೊಂಬರೋಷ್ಟರಲ್ಲಿ ಅದೇ ವಾಕಿಂಗ್ ಆಗುತ್ತೆ ಅಂತ ನಾನು ವಾಕಿಂಗೇನು ಹೋಗೋದಕ್ಕೆ ಹೋಗಲಿಲ್ಲ. ಇನ್ನು ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ಪಾಲಕ್ ಚಪಾತಿ ಹಾಗೆ ಪನ್ನೀರ್ ಗ್ರೇವಿ ಮಾಡೋಣ ಅಂತ ಹೇಳಿ ಅದಕ್ಕೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ರೈಸ್ ಇತ್ತು ನಿನ್ನೆ ನೈಟ್ ಮಾಡಿರೋದು. ಅದಕ್ಕೆ ಇಲ್ಲಿ ಒಗ್ಗರಣೆನೂ ಸಹ ಹಾಕ್ತಾ ಇದ್ದಾಳೆ ನನ್ನ ಮಗಳು ಅಂದರೆ ನಮ್ಮ ಅಕ್ಕನ ಮಗಳು. ಅವರು ಊರಿಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ನಮ್ಮ ಮನೇಲೇ ಇದ್ದಾರೆ. ಇವಾಗ ಒಂದು ಸೈಡು ಗ್ರೇವಿನೂ ಸಹ ರೆಡಿ ಆಗೋಯಿತು, ಹಾಗೆ ಒಂದು ಸೈಡು ಚಿತ್ರಾನ್ನನೂ ಸಹ ರೆಡಿ ಆಯಿತು. ಇನ್ನು ಮನೆಯಲ್ಲಿ ಸ್ಕೂಲು, ಆಫೀಸು, ಕಾಲೇಜ್ಗೆಲ್ಲ ಹೋಗೋರಿದ್ರೆ ಬೆಳಗಿನ ರೊಟೀನ್ ಮಾತ್ರ ಒಂಚೂರು ಉಸಿರು ಬಿಡದೇ ಇರೋ ಥರನೇ ಅನ್ನಿಸ್ತಾ ಇರುತ್ತೆ. ಇನ್ನು ಇಲ್ಲಿ ನಮ್ಮ ಅಕ್ಕನ ಮಗಳು, 2ನೇ ಮಗಳು ಕಾಲೇಜ್ಗೆ ಹೋಗ್ತಾ ಇದ್ಲು. ಅವಳಿಗೆ ಅಂತ ಇಲ್ಲಿ ಚಪಾತಿನ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಇನ್ನು ಇಲ್ಲಿ ಅವಳ ಬಾಕ್ಸು ಸಹ ರೆಡಿ ಆಯಿತು. ಹಾಗೆ ಅವಳಿಗೆ ಬ್ರೇಕ್ಫಾಸ್ಟಿಗೆ ಅಂತ ಚಿತ್ರಾನ್ನ ಮಾಡಿದ್ವಲ್ವ ಅದನ್ನು ಸಹ ಹಾಕ್ಕೊಟ್ಟು ಅವಳನ್ನ ಕಳಿಸ್ಕೊಟ್ಟಿದ್ದಾಯಿತು. ಹಾಗೆ ನನ್ನ ಮಕ್ಕಳು ಸಹ ಸ್ಕೂಲ್ಗೆ ಹೋದರು, ನನ್ನ ಹಸ್ಬೆಂಡು ಸಹ ಆಫೀಸ್ಗೆ ಹೋದರು. ಇನ್ನು ಅವರೆಲ್ಲ ಹೋದಾದ ನಂತರ ನಾನು ಮಿಕ್ಕೊಂಡಿರುವಂತಹ ಎಲ್ಲ ಕೆಲಸನ ಮುಗಿಸಿ ಪೂಜೆನೂ ಸಹ ಮುಗಿಸ್ಕೊಂಡು ಇನ್ನು ಇಲ್ಲಿ ನಾವು ಸಹ ಇಲ್ಲಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಯಾವ ಥರ ಇತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.